ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 52ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಇನ್ನೊಂದು ಕಲಿಕಾ ಹಾಳೆ ಆದರೆ 9ನೇ ತರಗತಿಯ ಎಲ್ಲ ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳು ಮುಕ್ತಾಯ ಆಯಿತು. ಈ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು. ಆ ಲಿಂಕನ್ನು ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳ ಸಹಿತ ಇದ್ದಾವೆ, ಅವುಗಳನ್ನು ನೋಡ್ಬೋದು. ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ 3 ವಿಷಯದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್, ನೋಟ್ಸ್, ಯೂನಿಟ್ ಟೆಸ್ಟ್ ಪೇಪರ್ಸ್ ಇದಾವೆ. FASA ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ಗಳ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಅವುಗಳನ್ನು ನೋಡ್ಬೋದು. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ವಿದ್ಯಾರ್ಥಿಗಳೇ. 9ನೇ ತರಗತಿಯ 52ನೇ ಕಲಿಕಾ ಹಾಳೆಗಳ ಉತ್ತರಗಳನ್ನು. ಇದಿತ್ತು ವೃತ್ತಿ ಸಂಬಂಧಿ ಚರ್ಚೆಗಳ ಬಗ್ಗೆ. ಏನಿದೆ ಸ್ವಲ್ಪ ನೋಡೋಣ. ಅದು ಒಂದು ಶಾಲೆ. ಶಿಕ್ಷಕರು ಬೆಳಗಿನ ತರಗತಿಯನ್ನು ತೆಗೆದುಕೊಂಡಿದ್ದರು. ಶಿಕ್ಷಕರು ಅಂದು ಮಕ್ಕಳಿಗೆ ಮಾನವ ಬದುಕಲು ಮಾಡುತ್ತಿರುವ ವಿವಿಧ ಕೆಲಸಗಳ ಬಗ್ಗೆ ಹೇಳಲಿದ್ದರು. ಶಿಕ್ಷಕರು ಮಕ್ಕಳೇ, ನಾವು ಏಕೆ ದುಡಿಯಬೇಕು ಎಂದು ಪ್ರಶ್ನಿಸಿದರು. ಮಕ್ಕಳು, ಸಾರ್, ನಾವು ಬದುಕಲು ದುಡಿಯಬೇಕು ಎಂದು ಉತ್ತರಿಸಿದರು. ಶಿಕ್ಷಕರು, ಹಾಗಾದರೆ ಬಹಳ ಹಿಂದಿನ ಕಾಲದಲ್ಲಿ ಮನುಷ್ಯ ಜೀವನ ಸಾಗಿಸಲು ಯಾವ ಕೆಲಸಗಳನ್ನು ಮಾಡುತ್ತಿದ್ದರು? ಯೋಚಿಸಿ ಎಂದರು. ರವಿ, ಸರ್, ಬಹಳ ಹಿಂದಿನ ಕಾಲದಲ್ಲಿ ಮಾನವರು ಬೇಟೆಯಾಡುತ್ತಿದ್ದರು, ಮೀನು ಹಿಡಿಯುತ್ತಿದ್ದರು, ಆಹಾರ ಸಂಗ್ರಹಿಸುತ್ತಿದ್ದರು, ಪ್ರಾಣಿಗಳನ್ನು ಸಾಕುತ್ತಿದ್ದರು, ಕೃಷಿ ಮಾಡುತ್ತಿದ್ದರು. ಶಿಕ್ಷಕರು, ಗುಡ್ ರವಿ. ಮಕ್ಕಳೇ, ಬಹಳ ಹಿಂದಿನ ಕಾಲದಲ್ಲಿ ಮನುಷ್ಯನ ಬಯಕೆಗಳು ತುಂಬ ಸೀಮಿತವಾಗಿದ್ದವು. ಆದ್ದರಿಂದ ಅವರು ಪ್ರಕೃತಿಯನ್ನು ಅವಲಂಬಿಸಿ ಬದುಕನ್ನು ನಡೆಸ್ತಾ ಇದ್ರು. ಪ್ರಕೃತಿಯಿಂದ ನೇರವಾಗಿ ಉಪಯೋಗ ಪಡೆದು ಮಾಡೋ ಕೆಲಸಗಳನ್ನು ಪ್ರಾಥಮಿಕ ವಲಯದ ಉದ್ಯೋಗಗಳು ಅಂತ ಕರಿತೀವಿ. ನೀವು ಈಗ ಬಳಸ್ತಕ್ಕಂಥ ಬಟ್ಟೆ, ಪುಸ್ತಕ, ಪೆನ್ನು, TV, ಮಿಕ್ಸಿ, ಕುಕ್ಕರ್, ಹೀಗೆ ಇತರೆ ಆಧುನಿಕ ವಸ್ತುಗಳು ಹೇಗೆ ಬಂದವು? ವಿದ್ಯಾರ್ಥಿಗಳು ತಮ್ಮಲ್ಲೇ ಚರ್ಚಿಸುತ್ತಾ ಕುಳಿತರು. ಮನುಷ್ಯರು ನಾಗರಿಕರಾದಂತೆ ಹಾಗೂ ಅವರ ಬಯಕೆಗಳು ಹೆಚ್ಚಾದಂತೆ ಪ್ರಕೃತಿಯಿಂದ ಪಡೆದ ವಸ್ತುಗಳನ್ನು ಸಂಸ್ಕರಿಸಿ ಅನೇಕ ಉಪಯುಕ್ತ ವಸ್ತುಗಳನ್ನು ಅವರು ಮಾಡಿದ ಕೆಲಸಗಳನ್ನು ದ್ವಿತೀಯ ವಲಯದ ಉದ್ಯೋಗಗಳು ಅಂತ ಕರಿತೀವಿ. ಉದಾಹರಣೆ, ಭತ್ತದಿಂದ ಅಕ್ಕಿ, ಹತ್ತಿಯಿಂದ ಬಟ್ಟೆ, ಬೆಲ್ಲದಿಂದ ಸಕ್ಕರೆ ಇತ್ಯಾದಿ. ಶಿಕ್ಷಕರು, ಮಕ್ಕಳೇ, ಇತ್ತೀಚಿನ ದಿನದಲ್ಲಿ ಈ ಮೇಲೆ ತಿಳಿಸಿದ 2 ವರ್ಗದ ಕೆಲಸಗಳನ್ನು ಹೊರತುಪಡಿಸಿ ಇನ್ನೂ ಅನೇಕ ಕೆಲಸಗಳನ್ನು ಮನುಷ್ಯರು ಮಾಡುತ್ತಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಆಸ್ಪತ್ರೆಗಳು, ಶಾಲೆಗಳು, ಮಾರುಕಟ್ಟೆಗಳು, ವಿಮಾ ಕಂಪನಿಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಾರಿಗೆ ಹಾಗೂ ಸಂಪರ್ಕ ಇನ್ನೂ ಮುಂತಾದವು. ಮಾನವರ ಬಯಕೆಗಳು ಅಧಿಕವಾದಂತೆ ಹುಟ್ಟಿಕೊಂಡ 3ನೇ ವರ್ಗದ ಕೆಲಸಗಳನ್ನೇ ತೃತೀಯ ವಲಯದ ಉದ್ಯೋಗಗಳು ಎನ್ನಲಾಗಿದೆ. ಉದ್ಯೋಗಗಳಿಗೆ ಸೇವೆಯನ್ನು ಒದಗಿಸುವುದರಿಂದ ಈ ವಲಯವನ್ನು ಸೇವಾ ವಲಯ ಎನ್ನುವರು ಎಂದು ಅವರು ವಿವರಿಸಿದರು. ಇಷ್ಟು ಈ ವೃತ್ತಿ ಸಂಬಂಧಿತ ಚರ್ಚೆಯಲ್ಲಿ ನಿಮಗೆ ಪ್ರಾಥಮಿಕ ವಲಯದ ಉದ್ಯೋಗಗಳು, ದ್ವಿತೀಯ ವಲಯದ ಉದ್ಯೋಗಗಳು ಮತ್ತು ತೃತೀಯ ವಲಯದ ಉದ್ಯೋಗಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಗ್ತದ. ಶಿಕ್ಷಕರು ಅದನ್ನು ನಿಮ್ಮ ಪಠ್ಯಪುಸ್ತಕದ ಸಹಾಯದಿಂದ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತಾರೆ. ಕಲಿಕಾ ಹಾಳೆ 52 ಚಟುವಟಿಕೆ 1. ಈ ಮೇಲಿನ ಸಂಭಾಷಣೆಯನ್ನು ಗಮನವಿಟ್ಟು ಓದಿ 3 ಉದ್ಯೋಗದ ವಲಯಗಳನ್ನು ಪಟ್ಟಿ ಮಾಡಿರಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಇದೆ. ಉತ್ತರ ನೋಡ್ಕೊಂಡು ಬರೋಣ. ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥದ್ದು ಕೃಷಿ, ರೇಷ್ಮೆಗಾರಿಕೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ಪುಷ್ಪ ಕೃಷಿ, ಇವೆಲ್ಲವುಗಳು ಕೂಡ ಪ್ರಾಥಮಿಕ ವಲಯದಲ್ಲಿ ಬರ್ತಾವೆ. ಇನ್ನು ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥದ್ದು 3 ಪ್ರಕಾರದ ಕೈಗಾರಿಕೆಗಳು. 1 ಕೃಷಿ ಆಧಾರಿತ ಕೈಗಾರಿಕೆಗಳು, 2 ಅರಣ್ಯ ಆಧಾರಿತ ಕೈಗಾರಿಕೆಗಳು, 3 ಖನಿಜ ಆಧಾರಿತ ಕೈಗಾರಿಕೆಗಳು. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಸಕ್ಕರೆ ಕಾರ್ಖಾನೆ ಕೊಡ್ಬೋದು. ಅರಣ್ಯ ಆಧಾರಿತ ಕೈಗಾರಿಕೆಗಳಿಗೆ ಕಾಗದ ಕೈಗಾರಿಕೆಗಳು ಕೊಡ್ಬೋದು. ಖನಿಜ ಆಧಾರಿತ ಕೈಗಾರಿಕೆಗಳಲ್ಲಿ ನಾವು ಬೇರೆ ಬೇರೆ ಲೋಹಗಳ ಪಾತ್ರೆಗಳನ್ನೆಲ್ಲ ತಯಾರಿಸ್ತೇವಲ್ಲ, ಅವೆಲ್ಲವುಗಳನ್ನು ನಾವು ಉಪ್ಪು ಕಾರ್ಖಾನೆ, ಕಬ್ಬಿಣದ ಕಾರ್ಖಾನೆಗಳನ್ನು, ಇವೆಲ್ಲವುಗಳು ಖನಿಜ ಆಧಾರಿತ ಕೈಗಾರಿಕೆಗಳಿಗೆ ಹೆಸರಿಸಬಹುದು. ಇನ್ನು 3ನೇದಾಗಿ ಹೋಗೋಣ ವಿದ್ಯಾರ್ಥಿಗಳೇ. ಸೇವಾ ವಲಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಇದಾವೆ ಅಂತ ಅದನ್ನು ತೃತೀಯ ವಲಯ ಅಂತಲೂ ಕೂಡ ಕರೀತಾರೆ. ಬ್ಯಾಂಕಿಂಗ್ ಆಗಿರಬಹುದು, ವಿಮೆ, ವ್ಯಾಪಾರ,
ಸಾರಿಗೆ ಮತ್ತು ಸಂಪರ್ಕ, ಆರೋಗ್ಯ, ಶಿಕ್ಷಣ ಮತ್ತು ತರಬೇತಿ ಇವೆಲ್ಲವುಗಳು ಕೂಡ ತೃತೀಯ ವಲಯದಲ್ಲಿ ಬರ್ತಕ್ಕಂಥ ಉದ್ಯೋಗಗಳೇ ಆಗಿದಾವ. ಚಟುವಟಿಕೆ 2, ಈ ಕೆಳಗೆ ಕೊಟ್ಟಿರೋ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸಿ. ಪ್ರಶ್ನೆ 1, ಪ್ರಕೃತಿಯನ್ನ ಅವಲಂಬಿಸಿ ಮಾಡುವ ಕೆಲಸಗಳು ದ್ವಿತೀಯ ವಲಯದ ಉದ್ಯಮಗಳು ಅಂತ ಕೇಳಿದ್ದಾರೆ. ಸೊ ಪ್ರಕೃತಿಯನ್ನ ಅವಲಂಬಿಸಿ ಮಾಡ್ತಕ್ಕಂಥದ್ದು ದ್ವಿತೀಯ ವಲಯ ಬರೋದಿಲ್ಲ, ಅದು ಪ್ರಾಥಮಿಕ ವಲಯ ಬರ್ತದೆ. ಸೊ ಈ ಹೇಳಿಕೆ ತಪ್ಪಾಗಿದೆ. ಎರಡನೇದು, ಕೃಷಿ ಒಂದು ಪ್ರಾಥಮಿಕ ವಲಯದ ಚಟುವಟಿಕೆ, ಸರಿಯಾಗಿರ್ತಕ್ಕಂಥ ಹೇಳಿಕೆ. ಹತ್ತಿಯಿಂದ ಬಟ್ಟೆ ತಯಾರಿಸೋದು ಒಂದು ಉತ್ಪಾದಕ ಉದ್ಯಮ, ಇದು ಕೂಡ ಸರಿ ಅದ. ಕೃಷಿ ಇತ್ತೀಚೆಗೆ ಹೆಚ್ಚು ಜನರು ಅವಲಂಬಿಸಿರುವ ಉದ್ಯೋಗವಾಗಿದೆ, ಇದನ್ನು ಕೂಡ ನಾವು ಸರಿ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಅಗ್ರಿಕಲ್ಚರ್ ಅದರಲ್ಲೂ ಕೂಡ ಸಾವಯವ ಕೃಷಿ ಅಂತ ಕರಿತೀವಿ. ಆ ಸಾವಯವ ಕೃಷಿ ಅಂತಲೂ ಕೂಡ ಎಲ್ಲ ಯುವಜನತೆ, ವಿಶೇಷವಾಗಿ ವಿದ್ಯಾವಂತ ಯುವಜನತೆ ಇವತ್ತು ಆ ಒಂದು ಕ್ಷೇತ್ರವನ್ನ ಕೈ ಬೀಸಿ ಕರಿತಾ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಸಾವಯವ ಕೃಷಿ ಆಧಾರಿತ ಮಾಡ್ತಕ್ಕಂಥ ಬಹಳಷ್ಟು ಇಳುವರಿ ಚೆನ್ನಾಗದ, ಆಮೇಲೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗದ. ಅದರ ಬಗ್ಗೆ ಇವತ್ತು ನಮ್ಮ ಶಿಕ್ಷಿತ ಯುವ ವರ್ಗದವರು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆಕರ್ಷಕರಾಗಿದ್ದಾರೆ ಆ ವಲಯದಲ್ಲಿ. ಕಡೆ ಪ್ರಶ್ನೆ ಇತ್ತು, ತೃತೀಯ ವಲಯವನ್ನ ಸೇವಾ ವಲಯ ಎನ್ನುವರು, ಇದು ಕೂಡ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದೇ ಹೇಳಿಕೆ ಆಗದ. ಒಂದೇದು ಮಾತ್ರ ತಪ್ಪದ, 2 ಸರಿ, 3 ಸರಿ, 4 ಸರಿ, 5 ಸರಿಯಾಗಿರ್ತಕ್ಕಂಥ ಹೇಳಿಕೆಗಳೇ ಇದಾವ. ಇಲ್ಲಿಗೆ ವಿದ್ಯಾರ್ಥಿಗಳೇ 9ನೇ ತರಗತಿಯ ಸಮಾಜ ವಿಜ್ಞಾನದ ಕಲಿಕಾ ಹಾಳೆ 52ರ ಉತ್ತರಗಳನ್ನು ಮುಗಿಸ್ತಕ್ಕಂಥ ಸಮಯ. ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ಅನ್ನು ತಂದು ಕೊಡ್ತದ. ಹಿಂದಿಯಲ್ಲಿ ನೋಡ್ಬೋದು, ವಿಶೇಷವಾಗಿ ನಿಮ್ಮ FA SA ಎಕ್ಸಾಮ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬಾನೇ ಇದಾವ. ಆ ವಿಡಿಯೋಗಳಿಗೆ ತುಂಬಾನೇ ಬೇಡಿಕೆನೂ ಕೂಡ ಅದ. ಸೊ ಹಾಕಿದ ತಕ್ಷಣ ನೋಡ್ಬೋದು ಅಲ್ಲಿ ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ವ್ಯೂಸ್ಗಳು ನಮಗೆ ಬರ್ತಾವೆ ಅಂತ. ಸೊ ಇಷ್ಟು ಈ ಒಂದು ತರಗತಿಯಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, 9ನೇ ತರಗತಿಯ ಕಲಿಕಾ ಹಾಳೆಗಳ ಬಗ್ಗೆ ಅರ್ಥೈಸಿಕೊಂಡಿದ್ದೀವಿ. ಕಲಿಕಾ ಹಾಳೆ 52. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಆ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೆ ನೋಡಬೇಕು ಅಂತ ಹೇಳ್ತಾ, ಸೊ ನಾನು ಮತ್ತೆ ಕಡೆಯ ವಿಡಿಯೋದೊಂದಿಗೆ ಸಿಗ್ತೀನಿ 9ನೇ ತರಗತಿಯ ಕಲಿಕಾ ಹಾಳೆ 53ರ ವಿಡಿಯೋದಲ್ಲಿ. ಸೊ ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ನ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಮ್ಮ ಟೆಲಿಗ್ರಾಮ್